Namaste TT aspirant. Hope you all are doing very well. And let's begin the class. Today's session is future tenses. ಇವತ್ತು ನಾವು 13ನೇ ದಿನದ ಒಂದು ಗ್ರಾಮರ್ ಕ್ಲಾಸನ್ನು ಇಂಗ್ಲೀಷ್ ಗ್ರಾಮರ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಇವತ್ತು ಟೆನ್ಸಸ್ನಲ್ಲಿರ್ತಕ್ಕಂಥ ಒಂದು ಪಾರ್ಟ್ 3 ಸೆಕ್ಷನ್ ಬಗ್ಗೆ ನೋಡೋಣ. ದಟ್ ಈಸ್ ಫ್ಯೂಚರ್ ಟೆನ್ಸ್ ಅಂತ, ಅಂದರೆ ಭವಿಷ್ಯತ್ ಕಾಲದ ಬಗ್ಗೆ ನೋಡೋಣ ಇವತ್ತು. ಮೊದಲನೇದಾಗಿ ಸಿಂಪಲ್ ಫ್ಯೂಚರ್ ಟೆನ್ಸ್. ಫಸ್ಟ್ ಒನ್ ಈಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಇದರ ಸ್ಟ್ರಕ್ಚರ್ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶಾಲ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ಐ ವಿಲ್ ಸ್ಟಡಿ ಟುಮಾರೋ, ನಾನು ನಾಳೆ ಓದುತ್ತೇನೆ. ಈ ಸ್ಟ್ರಕ್ಚರ್ಗಳನ್ನು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ ಟೆನ್ಸಸ್ಸಲ್ಲಿ. ಯೂಸ್ ಟು ಎಕ್ಸ್ಪ್ರೆಸ್ ಆ್ಯಕ್ಷನ್ಸ್ ದಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್. ಅಂದರೆ ಮುಂದೆ ಆಗ್ತಕ್ಕಂತಹ ಕ್ರಿಯೆಗಳನ್ನು ತಿಳಿಸ್ತಕ್ಕಂಥದ್ದು ಭವಿಷ್ಯತ್ ಕಾಲ, ಹೌದಾ? ಸೊ ಇಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಯೂಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಮುಂದೆ ಏನಾಗುತ್ತೆ ಅನ್ನೋದನ್ನು ಹೇಳ್ತಕ್ಕಂಥದ್ದು. ಟು ಎಕ್ಸ್ಪ್ರೆಸ್ ಎ ಡಿಸಿಷನ್ ಮೇಡ್ ಎಟ್ ದ ಮೂಮೆಂಟ್ ಆಫ್ ಸ್ಪೀಕಿಂಗ್. ಅಂದರೆ ಒಂದು ಯಾವುದೋ ಒಂದು ನಿರ್ಧಾರವನ್ನು ಮಾತಾಡುವಾಗ ಮಾಡಿರ್ತಕ್ಕಂಥ ಒಂದು ನಿರ್ಧಾರವನ್ನು ಹೇಳುವಾಗಲೂ ಕೂಡ ನಾವು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಬಳಸ್ತೀವಿ ಅಂತ. ಎಕ್ಸಾಂಪಲ್ಸ್, ಶಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ, ಅವಳು ನಾಳೆ ಶಾಲೆಗೆ ಹೋಗುತ್ತಾಳೆ. ಶಿ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ದೆನ್ ಐ ವಿಲ್ ಕಾಲ್ ಯು ಲೇಟರ್, ನಾನು ನಿನಗೆ ನಂತರ ಕರೆ ಮಾಡುತ್ತೇನೆ. ಸೊ ಇವಾಗ ಮಾತಾಡ್ತಾ ಇರ್ತೀವಿ, ಸಡನ್ನಾಗಿ ನಮಗೇನೋ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ, ಅವಾಗ ನಾವೇನು ಹೇಳ್ತೀವಿ, ನಾನು ನಿಮ್ಗೆ ನಂತರ ಮಾತಾಡ್ತೀನಿ ಅಂತ. ಸೊ ಮಾತಾಡ್ತಾ ಇರ್ತಕ್ಕಂಥ ಮಧ್ಯದಲ್ಲಿ ಕೂಡ ನಾವು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಬಳಸ್ತೀವಿ ಅಂತ. ಸೊ ಐ ವಿಲ್ ಕಾಲ್ ಯು ಲೇಟರ್. ಇದು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಸ್ಟ್ರಕ್ಚರ್ ಹೇಗಿದೆ ಅಂದರೆ ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶಾಲ್ ಪ್ಲಸ್ ಬಿ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ದೇ ವಿಲ್ ಬಿ ಪ್ಲೇಯಿಂಗ್ ಕ್ರಿಕೆಟ್ ಎಟ್ 5 PM. ಅಂದರೆ ಮುಂದೆ ಅದು ಆ್ಯಕ್ಷನ್ ನಡೀತಾ ಇರಬೇಕು, ಮುಂದೆ ಆ ಕ್ರಿಯೆ ನಡೀತಾ ಇರಬೇಕು ಇನ್ ಫ್ಯೂಚರಲ್ಲಿ, ಭವಿಷ್ಯತ್ ಕಾಲದಲ್ಲಿ. ಅಂತಹ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ಗಳನ್ನು ಬಳಸ್ತೀವಿ ಅಂತ. ಅವರು ಸಂಜೆ 5 ಗಂಟೆಗೆ ಕ್ರಿಕೆಟ್ ಆಡುತ್ತಿರುತ್ತಾರೆ, ಆ ಆ್ಯಕ್ಷನ್ ನಡೀತಾ ಇರುತ್ತೆ, ಇನ್ನೂ ಮುಗ್ದಿರಲ್ಲ ಅಂತ. ಆ ರೀತಿ ಇದ್ದಾಗ ನಾವೇನು ಮಾಡ್ತೀವಿ, ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ಗಳನ್ನು ಬಳಸ್ತೀವಿ. ನೀವೇನು ಮಾಡಬೇಕು ಅಂದರೆ ಇದೇ ಥರದ ಒಂದು ಫಸ್ಟು ಸ್ಟ್ರಕ್ಚರನ್ನು ಹಾಕ್ಕೊಂಡ್ಬಿಡಬೇಕು. ಹಾಕ್ಕೊಂಡು ನೀವೇನು ಮಾಡಬೇಕು ಅಂದರೆ ಓನಾಗಿ ಸೆಂಟೆನ್ಸ್ ಫಾರ್ಮೇಷನನ್ನು ಕ್ರಿಯೇಟ್ ಮಾಡಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ, ಪಾಸ್ಟ್ ಟೆನ್ಸಲ್ಲಿ, ಫ್ಯೂಚರ್ ಟೆನ್ಸಲ್ಲಿ, 3 ಟೆನ್ಸ್ಗಳಲ್ಲಿ ಕೂಡ ನೀವೇನು ಮಾಡಬೇಕು, ಬೇರೆ ಬೇರೆ ರೀತಿಯಾದಂಥ ಆಬ್ಜೆಕ್ಟು ಸಬ್ಜೆಕ್ಟ್ಗಳನ್ನು ಹಾಕ್ಕೊಂಡು ಅಥವಾ ವರ್ಬು ಕೂಡ ಚೇಂಜ್ ಮಾಡಿ ನೀವೇನು ಮಾಡ್ಬೋದು ಅಂದರೆ ಹೊಸ ಹೊಸ ಒಂದು ವಾಕ್ಯಗಳನ್ನು ರಚನೆ ಮಾಡಬೇಕು. ಆವಾಗ ನಿಮಗೆ ಈ ಒಂದು ಟೆನ್ಸಸ್ ಮೇಲೆ ನಿಮಗೆ ಕಮಾಂಡ್ ಬರುತ್ತೆ ಅಂತ. ನೆಕ್ಸ್ಟ್, ಇದರ ಯೂಸ್ ಹೇಗೆ ಮಾಡೋದು? ಟು ಡಿಸ್ಕ್ರೈಬ್ ಆ್ಯನ್ ಆ್ಯಕ್ಷನ್ ದಟ್ ವಿಲ್ ಬಿ ಗೋಯಿಂಗ್ ಆನ್ ಎಟ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ ಫ್ಯೂಚರ್. ನಾನು ಈಗಾಗಲೇ ಹೇಳಿದಾಗೇನು, ಮುಂದೆ ಭವಿಷ್ಯದಲ್ಲಿ ಆ ಕೆಲಸ ನಡೀತಾ ಇರುತ್ತೆ, ಅಂಥದ್ದನ್ನು ನಾವು ಹೇಳಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ದಿಸ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಎಕ್ಸಾಂಪಲ್ಸ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಎಟ್ ದ ಸ್ಟೇಷನ್, ನಾನು ನಿಲ್ದಾಣದಲ್ಲಿ ನಿನ್ನ ಕಾಯುತ್ತಿರುತ್ತೇನೆ. ನಾನು ನಿಲ್ದಾಣದಲ್ಲಿ ನಿನ್ನ ಕಾಯುತ್ತಿರುತ್ತೇನೆ ಅಂತ ಅಂದರೆ ಇವಾಗ ಕಾಯ್ತಾ ಇಲ್ಲ, ಮುಂದೆ ಕಾಯ್ತಾ ಇರ್ತೀನಿ, ಅದು ವೇಟ್ ಮಾಡ್ತಾ ಇರ್ತಕ್ಕಂಥ ಪ್ರೊಸೆಸ್ಸು ನಿರಂತರವಾಗಿರುತ್ತೆ ಅಂತ. ಸೊ ಇಂಥವುಗಳನ್ನು ಹೇಳುವಾಗ ನಾವು ಈ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ನೆಕ್ಸ್ಟ್, ಶಿ ವಿಲ್ ಬಿ ಟೀಚಿಂಗ್ ಅಟ್ ದಿಸ್ ಟೈಮ್ ಟುಮಾರೋ, ಅವಳು ನಾಳೆ ಈ ಸಮಯದಲ್ಲಿ ಬೋಧಿಸುತ್ತಿರುತ್ತಾಳೆ. ಅಂದರೆ ಸಮಯವನ್ನು ಮೆನ್ಷನ್ ಮಾಡಿಬಿಟ್ಟು ನಾಳೆ ಇಷ್ಟೊತ್ತಿಗೆ ಇವಳು ಇದನ್ನು ಮಾಡ್ತಾ ಇರ್ತಾಳೆ ಅಂತ ಹೇಳಬೇಕಾದ್ರೆ ಈ ಒಂದು ಸಿಂಪಲ್ ಕಂಟಿನ್ಯೂಯಸ್ ಟೆನ್ಸನ್ನು ಬಳಸ್ತೀವಿ. ನೆಕ್ಸ್ಟ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇದರ ಸ್ಟ್ರಕ್ಚರ್ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶಾಲ್ ಪ್ಲಸ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್ಸ್, ಹಿ ವಿಲ್ ಹ್ಯಾವ್ ಫಿನಿಶ್ಡ್ ಹಿಸ್ ವರ್ಕ್ ಬೈ ಈವ್ನಿಂಗ್. ಅಂದರೆ ಭವಿಷ್ಯದಲ್ಲಿ ಆ ಕೆಲಸ ಮುಗಿದಿರುತ್ತೆ ಅಂತ ಹೇಳುವಾಗ ನಾವೇನು ಮಾಡ್ತೀವಿ, ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಹೇಳ್ತೀವಿ ಅಂತ. ಅವನು ಸಂಜೆ ವೇಳೆಗೆ ಕೆಲಸ ಮುಗಿಸಿದ್ದಿರುತ್ತಾನೆ
ಮೀನ್ಸ್ ಈಗ ಇನ್ನೂ ಮುಗಿಸಿಲ್ಲ, ಬಟ್ ನಾಳೆ ಇಷ್ಟು ಹೊತ್ತಿಗೆ ಏನು ಮಾಡಿರ್ತಾನೋ ಆ ಕೆಲಸ ಮುಗಿಸಿರ್ತಾನೆ ಅಂತ ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಬಳಸ್ತೀವಿ ಅಂತ. ಇದರ ಯೂಸು ಹೇಗೆ ಮಾಡ್ತೀವಿ ಅಂದರೆ, ಟು ಎಕ್ಸ್ಪ್ರೆಸ್ ಆ್ಯನ್ ಆ್ಯಕ್ಷನ್ ದಟ್ ವಿಲ್ ಬಿ ಕಂಪ್ಲೀಟೆಡ್ ಬಿಫೋರ್ ಸರ್ಟನ್ ಟೈಮ್ ಇನ್ ದ ಫ್ಯೂಚರ್. ಅಂದರೆ ಒಂದು ನಿರ್ದಿಷ್ಟ ಸಮಯಕ್ಕಿಂತ ಮುಂಚೆ ಈ ಕೆಲಸ ಮುಗ್ದಿರುತ್ತೆ ಭವಿಷ್ಯತ್ನಲ್ಲಿ, ಅಂಥ ಸಮಯದಲ್ಲಿ ಈ ಒಂದು ಟೆನ್ಸನ್ನು ಬಳಸ್ತೀವಿ ನಾವು. ಎಕ್ಸಾಂಪಲ್ಸ್: ದೇ ವಿಲ್ ಹ್ಯಾವ್ ರೀಚ್ಡ್ ಹೋಮ್ ಬೈ ನೌ. ಅವರು ಈಗಾಗಲೇ ಮನೆ ತಲುಪಿರುತ್ತಾರೆ. ಇನ್ನೂ ತಲುಪಿಲ್ಲ, ಬಟ್ ನಾಳೆ ಮೀನ್ಸ್ ನೆಕ್ಸ್ಟ್ ಅವ್ರು ಇಷ್ಟೊತ್ತಿಗೆ ಮುಟ್ಟಿರ್ತಾರೆ ಮನೇನ ಅಂತ. ಹೀಗೆ ಹೇಳಬೇಕಾದ್ರೆ ನಾವು ಇದನ್ನು ಬಳಸ್ತೀವಿ. ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್ ಬೈ 9 PM. ನಾನು ರಾತ್ರಿ 9ಕ್ಕೆ ಗೃಹ ಕಾರ್ಯ ಮುಗಿಸಿದ್ದಿರುತ್ತೇನೆ. ಮುಂದೆ ರಾತ್ರಿ, ಇನ್ನೂ ರಾತ್ರಿ ಆಗಿಲ್ಲ, ಇನ್ನೂ ಆ ಕೆಲಸ ಪ್ರಾರಂಭ ಆಗಿಲ್ಲ, ಆದರೆ ಅದು ಹೇಳ್ತಾ ಇದ್ದೀವಿ ನಾವು, ಇಷ್ಟು ಹೊತ್ತಿಗೆ ನಾವು ಅದನ್ನು ಮುಗಿಸಿರ್ತೀವಿ ಅಂತ. ಈ ರೀತಿ ಭವಿಷ್ಯತ್ ಕಾಲದಲ್ಲಿ ಕೆಲಸ ಮುಗಿಸಿರೋದನ್ನು ಹೇಳಬೇಕಾದ್ರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ನೆನ್ಪಿಟ್ಕೊಳ್ಬೇಕು ಇದನ್ನು ಸರಿಯಾಗಿ. ನೆಕ್ಸ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇದ್ರ ಸ್ಟ್ರಕ್ಚರು ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶಾಲ್ ಪ್ಲಸ್ ಹ್ಯಾವ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಈ ಒಂದು ಸ್ಟ್ರಕ್ಚರನ್ನು ಬಳಸ್ಕೊಂಡಾಗ ನಾವು ಈಸಿಯಾಗಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ರಚನೆ ಮಾಡ್ಬೋದು. ಎಕ್ಸಾಂಪಲ್: ಬೈ ನೆಕ್ಸ್ಟ್ ಮಂತ್ ಐ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ 2 years. ಮುಂದಿನ ತಿಂಗಳಿಗೆ ನಾನು ಇಲ್ಲಿ 2 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಿರುತ್ತೇನೆ. ಮೀನ್ಸ್ ಇಟ್ ಈಸ್ ಇನ್ ಕಂಟಿನ್ಯೂಯಸ್ ಫಾರ್ಮ್. ನೋ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ವಾ. ಸೊ ಇನ್ನೂ ನಿರಂತರವಾಗಿ ನಡೀತಾ ಇರುತ್ತೆ ಫ್ಯೂಚರಲ್ಲಿ. ಅಂಥ ಸಮಯದಲ್ಲಿ ಯೂಸನ್ನು ನೋಡೋಣ ಇಲ್ಲಿ. ಟು ಎಕ್ಸ್ಪ್ರೆಸ್ ಆ್ಯನ್ ಆ್ಯಕ್ಷನ್ ದಟ್ ವಿಲ್ ಕಂಟಿನ್ಯೂ ಅಪ್ ಟು ಅ ಪರ್ಟಿಕ್ಯುಲರ್ ಟೈಮ್ ಇನ್ ದ ಫ್ಯೂಚರ್. ಒಂದು ನಿರ್ದಿಷ್ಟ ಸಮಯದವರೆಗೂ ಆ ಕೆಲಸ ನಡೀತಾನೇ ಇರುತ್ತೆ ಅಂತ ಹೇಳುವಾಗ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಬಳಸ್ತೀವಿ. ಎಕ್ಸಾಂಪಲ್ಸ್: ಶಿ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 3 hours ಬೈ 6 o'clock. ಅವಳು 6 ಗಂಟೆಗೆ 3 ಗಂಟೆಗಳ ಕಾಲ ಓದುತ್ತಾ ಇರುತ್ತಾಳೆ ಅಂತ ಕೂಡ ಹೇಳ್ಬೋದು ನಾವು. ಅಂದರೆ 6 ಗಂಟೆಗೆ ಅವಳು 3 ಗಂಟೆಗಳ ಕಾಲ ಓದುತ್ತಾ ಇರ್ತಾಳೆ ಅಂತ. ಶಿ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 3 hours ಬೈ 6 o'clock. ಅಂದರೆ 6 ಗಂಟೆ ತನಕನೂ ಕೂಡ ಅವಳು 3 ಗಂಟೆಯಿಂದ ಓದ್ತಾನೇ ಇರ್ತಾಳೆ ಅಂತ. ದೇ ವಿಲ್ ಹ್ಯಾವ್ ಬೀನ್ ಲಿವಿಂಗ್ ಇನ್ ಮೈಸೂರು ಸಿನ್ಸ್ 2020. ಅವರು 2020ರಿಂದ ಮೈಸೂರಿನಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಮುಂದೆ ಕೂಡ ವಾಸಿಸ್ತಾ ಇರ್ತಾರೆ ಅನ್ನೋ ರೀತಿಯಲ್ಲಿ 2020ರಿಂದ ಏನು ಮಾಡ್ತಾ ಇದ್ದಾರೆ ಅವರು? ದೇ ವಿಲ್ ಹ್ಯಾವ್ ಬೀನ್ ಲಿವಿಂಗ್ ಇನ್ ಮೈಸೂರು ಸಿನ್ಸ್ 2020. ಆವಾಗಲಿಂದ ಇನ್ನೂ ವಾಸ ಮಾಡ್ತಾನೇ ಇದ್ದಾರೆ ಅಂತ ಹೇಳೋ ಸಮಯದಲ್ಲಿ ನಾವು ಏನು ಮಾಡ್ತೀವಿ? ಈ ಒಂದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಬಳಸ್ತೀವಿ. ಕ್ವಿಕ್ ಸಮರಿಯನ್ನು ನೋಡೋದಾದರೆ, ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ ಅಂದರೆ ವಿಲ್ ಆರ್ ಶಾಲು. ಎಕ್ಸಾಂಪಲು: ಐ ವಿಲ್ ರೀಡ್. ಕನ್ನಡ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ನಾನು ಓದುತ್ತೇನೆ ಅಂತ ಕನ್ನಡ ಮೀನಿಂಗಲ್ಲಿ ಹೇಳಬೇಕಾದ್ರೆ. ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಅಲ್ಲಿ ಕೂಡ ವಿಲ್ ಮತ್ತು ವಿಲ್ ಬಿ ಆರ್ ಶಾಲ್ ಬಿ ಯೂಸ್ ಮಾಡ್ತೀವಿ ನಾವಲ್ಲಿ. ಐ ವಿಲ್ ಬಿ ರೀಡಿಂಗ್, ನಾನು ಓದುತ್ತಿರುತ್ತೇನೆ. ಫ್ಯೂಚರ್ ಪರ್ಫೆಕ್ಟಲ್ಲಿ ಏನು ಮಾಡ್ತೀವಿ ಅಂದರೆ ವಿಲ್ ಹ್ಯಾವ್ ಆರ್ ಶಾಲ್ ಹ್ಯಾವ್ ಅನ್ನು ಬಳಸ್ತೀವಿ. ಐ ವಿಲ್ ಹ್ಯಾವ್ ರೀಡ್, ನಾನು ಓದಿದ್ದಿರುತ್ತೇನೆ ಈ ರೀತಿಯಾಗಿ ಬಳಸ್ತೀವಲ್ಲ ಅದನ್ನು. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ವಿಲ್ ಹ್ಯಾವ್ ಬೀನ್ ಆರ್ ಶಾಲ್ ಹ್ಯಾವ್ ಬೀನ್ ಅನ್ನು ಬಳಸ್ತೀವಿ. ಐ ವಿಲ್ ಹ್ಯಾವ್ ಬೀನ್ ರೀಡಿಂಗ್, ನಾನು ಓದುತ್ತಿದ್ದಿರುತ್ತೇನೆ ಅಂತ. ಮುಂದೆ ಓದುತ್ತಾ ಇರುತ್ತೇನೆ ಅಂತ ಹೇಳಬೇಕಾದ್ರೆ ಇವುಗಳನ್ನು ಬಳಸ್ತೀವಿ. ಸ್ವಲ್ಪ ಫ್ಯೂಚರ್ ಪರ್ಫೆಕ್ಟು ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇಲ್ಲಿ ING ಫಾರ್ಮ್ ಬರುತ್ತೆ, ಅಲ್ಲಿ ING ಫಾರ್ಮ್ ಬರೋದಿಲ್ಲ, ಅಷ್ಟೇ ಡಿಫ್ರೆನ್ಸು. ಇನ್ನು ಪ್ರಾಕ್ಟೀಸ್ ಕ್ವಶನ್ಸನ್ನು ನೋಡೋದಾದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ವರ್ಕ್. ಐ ಡ್ಯಾಶ್ ಫಿನಿಶ್ ದ ವರ್ಕ್ ಬೈ ಟುಮಾರೋ. ಇಲ್ಲಿ ಯಾವ ಫಾರ್ಮ್ ಬರುತ್ತೆ ಹೇಳಿ? ದೇ ಡ್ಯಾಶ್ ಪ್ಲೇ ಫುಟ್ಬಾಲ್ ಎಟ್ ದಿಸ್ ಟೈಮ್ ನೆಕ್ಸ್ಟ್ ವೀಕ್. ಶಿ ಡ್ಯಾಶ್ ಹರ್ ಹೋಮ್ವರ್ಕ್ ಬಿಫೋರ್ ಯು ಅರೈವ್. ಶಿ ಡ್ಯಾಶ್ ವರ್ಕ್ ಹಿಯರ್ ಫಾರ್ 10 years ಬೈ ನೆಕ್ಸ್ಟ್ ಜಾನ್ವರಿ. ಸೊ ಇಲ್ಲಿ ವರ್ಕ್ ಯಾವ ಫಾರ್ಮಲ್ಲಿ ಬರುತ್ತೆ ಅನ್ನೋದನ್ನು ನೀವು ಕಂಡುಹಿಡಬೇಕು. ಸೊ ಮೊದಲನೇ ಆನ್ಸರು
ವಿಲ್ ಫಿನಿಶ್ ಇದು ಸಿಂಪಲ್ ಫ್ಯೂಚರ್ ಟೆನ್ಸ್. ಐ ವಿಲ್ ಫಿನಿಶ್ ದ ವರ್ಕ್ ಬೈ ಟುಮಾರೋ. ಮತ್ತು ದೇ ವಿಲ್ ಬಿ ಪ್ಲೇಯಿಂಗ್. ದೇ ವಿಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ಎಟ್ ದಿಸ್ ಟೈಮ್. ನೆಕ್ಸ್ಟ್ ಥರ್ಡ್ ಆನ್ಸರು. ಥರ್ಡ್ ಆನ್ಸರ್ ನೋಡೋಣ. ವಿಲ್ ಹ್ಯಾವ್ ಕಂಪ್ಲೀಟೆಡ್ ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಶಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಅವರ್ ಹೋಮ್ವರ್ಕ್ ಬಿಫೋರ್ ಯು ಅರೈವ್. ಇದು ಫೋರ್ತ್ ಒನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. he will have been. He will have been working here for 10 years by next January. He will have been working here for 10 years by next January. ಈ ರೀತಿಯಾಗಿ ಹೇಳುವಾಗ ನಾವು ಸಿಂಪಲ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ ಅಂತ. ಸೊ ಇಲ್ಲಿಗೆ ಇವತ್ತಿನ ಒಂದು ಸೆಷನ್ ಕಂಪ್ಲೀಟ್ ಆಯಿತು. ನಾಳೆ ಮತ್ತೆ ಹೊಸ ಒಂದು ಕಂಟೆಂಟೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಎಲ್ಲ ಪ್ರೀವಿಯಸ್ಸಲ್ಲಿರ್ತಕ್ಕಂಥ ವೀಡಿಯೋಸ್ಗಳನ್ನು ನೋಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಲೈಕ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ tuning to our channel. Don't forget to subscribe and press the like button. Thank you one and all.